ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ವ್ಲಾಗ್. ಇವತ್ತಿನ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಇವತ್ತು ನಾನು ನಿಮ್ಮ ಜೊತೆ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸುಮಾರು ಜನ ಕೇಳ್ತಾ ಇದ್ರಿ, ಯೂಟ್ಯೂಬಲ್ಲೂ ಅಷ್ಟೇ, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ನಿಮ್ಮ ಚಾನಲ್ ಮಾನಿಟೈಸ್ ಆಗಿದೆಯಾ, ನಿಮಗೆ ಪೇಮೆಂಟ್ ಬರ್ತಿದೆಯಾ ಅಂತ ಕೇಳಿ. ನನ್ನ ಚಾನಲ್ ಮಾನಿಟೈಸ್ ಆಗಿದೆ. ನಾನು ಇದಕ್ಕೆ ಮುಂಚೆ ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ಸುಮಾರು ಜನಕ್ಕೆ ಗೊತ್ತಿಲ್ಲ. ಈಗೀಗ ನನ್ನ ಚಾನಲ್ ಮಾನಿಟೈಸ್ ಆಗಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಈಗ ಹತ್ತತ್ರ 19,000 ಜನರಿಗೆ ಹತ್ತತ್ರಕ್ಕೆ ಬರ್ತಾ ಇದೆ. ಸೊ ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ನನ್ನ ಯೂಟ್ಯೂಬ್ ಕುಟುಂಬ ಇವಾಗ ಸ್ವಲ್ಪ ದೊಡ್ಡದಾಗಿ ಬೆಳೀತಾ ಇದೆ. ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಹಾಗೆ ಈ ಸಾರಿ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಪೇಮೆಂಟ್ ರಿಸೀವ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಿಮ್ಮೆಲ್ರಿಗೂ ಖುಷಿ ಪಡುವಂಥ ಒಂದು ವಿಷಯ ಹೇಳ್ತೀನಿ. ನನಗೂ ಯೂಸ್ಫುಲ್ ಆಗಿದೆ, ನಿಮಗೂ ಕೂಡ ಯೂಸ್ಫುಲ್ ಆಗಲಿ ಅಂತೇಳಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮುಂಚೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಈಗ ಯೂಟ್ಯೂಬ್ ಪೇಮೆಂಟ್ ರಿಸೀವ್ ಮಾಡ್ಕೊಂಡಿದ್ದೀನಿ. ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀನಿ ಅಂತ ವಿಡಿಯೋ ಕೊನೆವರೆಗೂ ನೋಡಿ, ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನಾನು ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಆ ವಿಷಯಗಳನ್ನೆಲ್ಲ ನಿಮ್ಮ ಮುಂದೆ ಇಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು, ಹಾಗೆ ವಾಚ್ ಅವರ್ಸ್ ಮುಗಿಸೋದಕ್ಕೆ ನಾನು ಯಾವ್ಯಾವ ರೀತಿ ಟ್ರೈ ಮಾಡಿದೆ, ನನ್ನ ಚಾನಲ್ ಮಾನಿಟೈಸ್ ಯಾವಾಗ ಆಯಿತು ಅನ್ನೋದು ಪೂರ್ತಿ ಡೀಟೇಲ್ಸ್ನ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರು ಅಕ್ಟೋಬರ್ ಮಂತು, ವಿಜಯದಶಮಿ ದಿನ. ನಾನು ಏನೇ ಮಾಡಿದ್ರು ವಿಜಯದಶಮಿ ದಿವಸ ಮಾಡ್ತೀನಿ. ಸೊ ವಿಜಯದಶಮಿ ದಿನ ಸ್ಟಾರ್ಟ್ ಮಾಡಿದೆ. ಟೈಮ್ ತಗೊಳ್ತು. ಮೊದಲಿಗೆ ಯೂಟ್ಯೂಬ್ ಮಾಡಿದಾಗ ಯೂಟ್ಯೂಬಲ್ಲಿ ಪೇಮೆಂಟ್ ಬರುತ್ತೆ ಅನ್ನೋ ನಂಬಿಕೆನೇ ಇರಲಿಲ್ಲ ನನಗೆ. ಎಲ್ಲರೂ ಹೇಳ್ತಾ ಇದ್ರು, ಅದನ್ನು ಕೇಳ್ತಿದ್ದೆ ಅಷ್ಟೇ. ಆಮೇಲೆ ಸ್ವಲ್ಪ ದಿವಸ, ಒಂದಷ್ಟು ದಿವಸ ಸುಮ್ಮನೆ ಕೂತ್ಕೊಂಡಿದ್ದೆ. ಅಂದರೆ ನಾನು ಸುಮಾರು ವರ್ಷ ಕೆಲಸಗಳನ್ನ ಮಾಡಿದ್ದೀನಿ. ಅದಾದಮೇಲೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ನನಗಷ್ಟು ಸರಿ ಕಾಣಲಿಲ್ಲ. ಆಗ ನನ್ನ ತಂಗಿ ಹೇಳಿದ್ಲು, ಯೂಟ್ಯೂಬ್ ಮಾಡು, ಸುಮ್ಮನೆ ಕೂತ್ಕೋಬೇಡ, ನಿನ್ನ ಟ್ಯಾಲೆಂಟ್ ಇದೆ, ಚೆನ್ನಾಗಿ ಮಾತಾಡ್ತೀಯಾ, ನೀನು ಅದನ್ನೇ ಟ್ರೈ ಮಾಡು, ಜನರಿಗೇನಾದರೂ ಒಂದು ಒಳ್ಳೆ ಮೆಸೇಜ್ ಕೊಡು, ಖಂಡಿತ ನಿನ್ನ ವೀಡಿಯೋಸ್ ನೋಡ್ತಾರೆ ಅಂತೇಳಿ. ಸರಿ ಅಂಥೇಳಿ ಯೂಟ್ಯೂಬ್ ಮಾಡೋದಕ್ಕೆ ಶುರು ಮಾಡಿದೆ. ನಿಧಾನಕ್ಕೆ ಶುರು ಮಾಡಿದೆ. ನಾನು ಯೂಟ್ಯೂಬ್ ಮಾಡೋವಾಗ ನಾನು ಖರ್ಚು ಮಾಡಿದ್ದು 1,200 ರೂಪಾಯಿ. ಅದ್ರ ಮೇಲೆ ₹1 ಕೂಡ ಖರ್ಚು ಮಾಡಲಿಲ್ಲ. ಅದು ಏನಕ್ಕೆ ಖರ್ಚು ಮಾಡಿದೆ ಅಂದರೆ, ಒಂದು ಟ್ರೈಪಾಡ್ ತೊಗೊಳೋದಕ್ಕೋಸ್ಕರ. ಆದರೆ ನನ್ನ ಹತ್ರ ಇದ್ದಿದ್ದಂಥ ವಿವೋ ಫೋನ್ ಇತ್ತು ಅವಾಗ ನನ್ನ ಹತ್ರ. ನಾನು ಅದೇ ಫೋನ್ನಲ್ಲೇ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದೆ. ನನಗೆ ವಿಡಿಯೋಸ್ ಮಾಡೋದಕ್ಕೆ ಶುರು ಮಾಡಿದಾಗ ನನಗೆ ಯೂಟ್ಯೂಬ್ ಬಗ್ಗೆ ಏನೇನೂ ನಾಲೆಜ್ ಇಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ನೀವು ನನ್ನ ಹಳೆ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಮಿಸ್ಟೇಕ್ಸ್ಗಳಿದ್ದು ಕಾಣುತ್ತೆ. ಈಗೀಗ ನಾನು ಕೂಡ ಕಲಿತಾ ಇದ್ದೀನಿ. ಯೂಟ್ಯೂಬ್ ಕಲಿಯೋದಕ್ಕೆ ನನಗೆ ಹೆಚ್ಚಾಗಿ ನನ್ನ ತಂಗಿ ಸ್ವಲ್ಪ ಹೆಲ್ಪ್ ಮಾಡಿದ್ಲು. ನನ್ನ ಮಕ್ಕಳು ಕೂಡ ನನಗೆ ಹೆಲ್ಪ್ ಮಾಡಿದ್ರು. ಒಂದೊಂದೇ ಸ್ಟೆಪ್ ನಾನು ಯೂಟ್ಯೂಬಿಂದನೇ ಕಲಿಯೋದಕ್ಕೆ ಶುರು ಮಾಡಿದೆ. ಒಂದಷ್ಟು ನನಗೆಲ್ಲರೂ ಹೇಳ್ಕೊಡೋರು, ಆದರೆ ಎಲ್ಲರೂ ಹೇಳ್ಕೊಡೋಕ್ಕಿಂತ ನಾವೇ ಸ್ವತಃ ಕಲಿಯೋದ್ರಿಂದ ತುಂಬ ಚೆನ್ನಾಗಿ ಬೇಗ ಬರುತ್ತೆ. ಸೊ ಆದ್ದರಿಂದ ನಾನು ಒಂದು ಮೊಬೈಲ್, ನನ್ನ ಹತ್ರ ಎಕ್ಸ್ಟ್ರಾ ಮೊಬೈಲ್ ಇತ್ತು. ಸೊ ನಾನು ಒಂದು ಮೊಬೈಲಲ್ಲಿ ಯೂಟ್ಯೂಬ್ನ ಹೇಗೆ ಮಾಡೋದು, ಹೇಗೆ ಕಲ್ತ್ಕೊಳ್ಳೋದು ಅಂತೆಲ್ಲ ಹೇಳಿ ಅದರಲ್ಲಿ ಕಲ್ತ್ಕೊಳ್ತಿದ್ದೆ. ಇನ್ನೊಂದು ಮೊಬೈಲ್ ಅದನ್ನು ಟ್ರೈ ಮಾಡ್ತಾ ಇದ್ದೆ. ಸೊ ಆದ್ದರಿಂದ ನನಗೆ ಯೂಟ್ಯೂಬ್ ಥಂಬ್ನೇಲ್ ಹೇಗೆ ಮಾಡೋದು, ಯೂಟ್ಯೂಬ್ ಎಡಿಟಿಂಗ್ ಹೇಗೆ ಮಾಡೋದು, ಪ್ರತಿಯೊಂದನ್ನು ಕೂಡ ನಾನು ಯೂಟ್ಯೂಬಲ್ಲೇ ಕಲಿತೆ. ಯೂಟ್ಯೂಬ್ ಕಲಿಯೋದಕ್ಕೆ ಯಾವುದೇ ರೀತಿ ಕೋರ್ಸ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ಯೂಟ್ಯೂಬಿಂದನೇ ಕಲಿತು ಯೂಟ್ಯೂಬಿಂದನೇ ಅರ್ನ್ ಮಾಡ್ಬೋದು. ನೀವು ಪ್ರತಿನಿತ್ಯ ಮೊಬೈಲ್ನಂತೂ ಯೂಸ್ ಮಾಡ್ತಾನೆ ಇದ್ದೀರಾ. ಮೊಬೈಲ್ ಯೂಸ್ ಮಾಡುವಾಗ ಅದ್ರ ಜೊತೆ ಸ್ವಲ್ಪ ಹೆಚ್ಚಿಗೆ ಸಮಯ ಕಳೆದ್ಬಿಟ್ರೆ ನಿಮ್ಗೆ ಆರಾಮಾಗಿ ಈಸಿಯಾಗಿ ಯೂಟ್ಯೂಬ್ ಹೇಗೆ ಮಾಡೋದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ರೀಲ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಸ್ವಲ್ಪ ಜಾಸ್ತಿ ಕುಟುಂಬ ಬೆಳೆಯೋದಕ್ಕೆ ಅದು ಕೂಡ ಒಂದು ಚಾನ್ಸ್ ಆಯಿತು. ಯಾಕೆಂದರೆ ನನ್ನನ್ನು ಇಷ್ಟಪಡೋ ಅಂಥವ್ರು ಯೂಟ್ಯೂಬಲ್ಲಿ ಬಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಇದೆಲ್ಲ ನನಗೆ ಸ್ಟೆಪ್ ಬೈ ಸ್ಟೆಪ್ಪು ನನಗೆ ತುಂಬ ಯೂಸ್ಫುಲ್ ಆಯಿತು. ಸೊ ನೀವು ಯೂಟ್ಯೂಬ್ ಮಾಡಬೇಕು ಅನ್ನೋ ಹಾಗಿದ್ರೆ ನೀವು ಅದಕ್ಕೆ ತುಂಬಾ ಇನ್ವೆಸ್ಟ್ ಮಾಡಬೇಕು, ಹೊಸ ಫೋನ್ ತೊಗೊಳ್ಬೇಕು, ಈ ಥರದ್ದೆಲ್ಲ ಏನೂ ಬೇಡ. ನಿಮ್ಮ ಹತ್ರ ಯಾವ ಮೊಬೈಲ್ ಇದೆಯೋ ಅದೇ ಮೊಬೈಲಿಂದ ನೀವು ಮೊದಲು ಯೂಟ್ಯೂಬ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ನ ಮೊದಲು ಯೂಟ್ಯೂಬಿಂದನೇ ಕಲ್ತ್ಕೊಳ್ಳಿ. ಪ್ರತಿಯೊಂದು ಕೂಡ ನೀವು ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಯೂಟ್ಯೂಬ್ನಲ್ಲಿ ಕಲ್ತ್ಕೊಂಡು ನೀವು ವಿಡಿಯೋ ಮಾಡ್ಬೋದು. ಅದಕ್ಕೋಸ್ಕರ ಯಾವ್ದಾದ್ರು ಕೋರ್ಸಿಗೆ ಜಾಯ್ನ್ ಆಗಬೇಕು, ದುಡ್ಡು ಕಟ್ಟಬೇಕು, ಏನೂ ಇಲ್ಲ. ನಾವು ಏನಾದರೂ ಒಂದು ಸ್ಟಾರ್ಟ್ ಮಾಡ್ತೀವಂದರೆ ಮೊದಲಿಗೆ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು.
ಶುರು ಡೇಸ್ನಲ್ಲಿ ನಾನು ಯೂಟ್ಯೂಬ್ ಮಾಡಿದಾಗ ನಾನು ಕೈಯಲ್ಲೇ ಹಿಡ್ಕೊಂಡು ಕೂಡ ಮಾಡಿದ್ದೀನಿ. ಸ್ವಲ್ಪ ದಿವಸ ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಹಾಗೆ ನನ್ನ ಮಕ್ಕಳು ನನಗೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡೋರು. ಫಸ್ಟಿಗೆ ನಾನು ಟ್ರೈಪಾಡ್ ಕೂಡ ತೊಗೊಂಡಿದ್ದು ಮೊದಲಿಗೆ ತೊಗೊಂಡಿಲ್ಲ, ಒಂದು 3 ತಿಂಗಳಾದ್ಮೇಲೆ ತೊಗೊಂಡೆ. ಸೊ ಮೊದಲಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ, ತುಂಬ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ನಾವು ಅದನ್ನು ಕಲ್ತ್ಕೊಳ್ಳೋಕ್ಕೋಸ್ಕರ ದುಡ್ಡು ಕೊಟ್ಟು ಕಲ್ತ್ಕೊಂಡು ಮಾಡೋದು ಅದೇನಕ್ಕೂ ಪ್ರಯೋಜನ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ನಾವೇ ಕಷ್ಟಪಟ್ಟು ಕಲಿಬೋದು. ನಮ್ಮ ಹತ್ರ ಯಾವ ಮೊಬೈಲ್ ಇದೆಯೋ ಅದರಲ್ಲೇ ಎಷ್ಟಾಗುತ್ತೋ ಅಷ್ಟು ಕ್ಲಿಯರಾಗಿ ವಿಡಿಯೋ ಕೊಟ್ಟು ನಾವು ಕೊಡ್ತಾ ಇರೋವಂಥ ವಿಷಯ ಸ್ಪಷ್ಟವಾಗಿರಲಿ, ಕ್ಲಿಯರ್ ಆಗಿರಲಿ, ಜನಕ್ಕೆ ಇಷ್ಟ ಆಗೋ ರೀತಿ ಇತ್ತು ಅಂದರೆ ಖಂಡಿತ ನಮ್ಮ ಚಾನಲ್ ಖಂಡಿತ ಬೆಳೆಯುತ್ತೆ. ಇದು ನನ್ನ ಯೂಟ್ಯೂಬ್ ಜರ್ನಿ. ಹಾಗೆ 1 ವರ್ಷ ಏನಕ್ಕಪ್ಪ ಮಾನಿಟೈಸ್ ಆಗಕ್ಕೆ ತಗೊಳ್ತು ಅಂದರೆ ತುಂಬಾ ಲೇಟ್ ಆಯಿತು, ಹೌದು. ಬಟ್ ಅದ್ರ ಲೇಟ್ ಆದರೂ ಕೂಡ ನಾನು ತುಂಬ ಕಲ್ತಿದ್ದೀನಿ ಅದರಿಂದ. ಏಕೆಂದರೆ ನಾನು ಮೊದಲಿಗೆ ಯೂಟ್ಯೂಬ್ನ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಯೂಟ್ಯೂಬಲ್ಲಿ ದುಡ್ಡು ಬರುತ್ತೋ ಇಲ್ವೋ ಏನೋ, ಸರಿ ಒಂದು ವಿಡಿಯೋ ಮಾಡೋದಕ್ಕೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಆದರೆ ನಾನು ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ನನಗೆ ದಿನನಿತ್ಯ ನಿಮ್ಮ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದ್ಮೇಲೆ, ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ನನ್ನ ಫ್ಯಾಮಿಲಿ ನೀವು ಅನ್ಸೋದಕ್ಕೆ ಸ್ಟಾರ್ಟ್ ಆಗೋಯ್ತು. ನಾನು ಎಲ್ಲನೂ ಕೂಡ ನಿಮ್ಮ ಜೊತೆ ಹೇಳ್ಕೊಳ್ಬೇಕು ಅನ್ನಿಸ್ತು. ಪೇಮೆಂಟ್ ಬರೋದು ಬೇರೆ, ಆದರೆ ನನಗೆ ವಿಡಿಯೋ ಮಾಡಿಲ್ಲ ಅಂದರೆ ಇರೋದಕ್ಕಾಗಲ್ಲ. ಈಗ ಹಾಗಾಗೋಯ್ತು. ವಿಡಿಯೋ ಮಾಡಲೇಬೇಕು. ನನ್ನ ಕುಟುಂಬದ ಜೊತೆ ನಂದು ಏನು ನಡೆಯುತ್ತೆ, ನನ್ನ ಕಷ್ಟ ಸುಖ ಪ್ರತಿಯೊಂದು ಕೂಡ ನಾನು ಆದಷ್ಟು ಮಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ನನಗೆ ಯೂಟ್ಯೂಬಿಂದ ಒಂದು ಸಣ್ಣ ಮೊತ್ತ ಕೂಡ ಬರೋದಕ್ಕೆ ಶುರು ಆಯಿತು. ಸೊ ನಾನು ಪೇಮೆಂಟ್ ನೋಡೋದಕ್ಕೆ ಶುರು ಮಾಡಿದೆ ವಾಚ್ ಅವರ್ಸ್ ಮುಗಿಸಿದ್ಮೇಲೆ. ವಾಚ್ ಅವರ್ಸ್ನ ನಾನು ಹೇಗೆ ಮುಗಿಸ್ದೆ ಅಂತ ಹೇಳಿದ್ರೆ, ನಾನು ನನ್ನ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಶುರುನಲ್ಲಿ ನನ್ನ ಚಾನಲಲ್ಲಿ ವ್ಯೂಸ್ ತುಂಬಾ ಕಡಿಮೆ ಆಗ್ತಾಯಿತ್ತು. ಸೊ ಹಾಗೆಲ್ಲ ನಾನು ಹೊಸದಾಗಿ ವಿಡಿಯೋ ಪೋಸ್ಟ್ ಮಾಡಿದಾಗ ನನ್ನ ಹತ್ರ 2-3 ಮೊಬೈಲ್, ಅಂದರೆ ನಂದು, ನನ್ನ ಮಕ್ಕಳ ಮೊಬೈಲೆಲ್ಲ ಇತ್ತಲ್ಲ, ಸೊ ಬೇರೆ ಅಕೌಂಟಿಂದ ವಿಡಿಯೋನ ಪ್ಲೇಗೆ ಇಡ್ತಿದ್ದೆ. ಹಾಗೆ ವಿಡಿಯೋ ಹಾಕಿದ ತಕ್ಷಣ ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡ್ತಿದ್ದೆ. ಅವರೆಲ್ಲರೂ ಕೂಡ ವಿಡಿಯೋ ನೋಡ್ರಿ ಅಂತ ಕೇಳ್ತಿದ್ದೆ. ಅವರೆಲ್ಲ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡ್ತಾಯಿದ್ರು. ಸೊ ಇದು ಕೂಡ ಒಂದು ಹಂತ ನನ್ನ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗೋದಕ್ಕೆ, ಹಾಗೆಯೇ ಚಾನಲ್ ಮಾನಿಟೈಸ್ ಆಗೋದಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಸುಮಾರು ಒಂದು 6 ತಿಂಗಳು ಸಮಯ ಹಿಡಿತು. ಸೊ ಈ ಹಂತದಲ್ಲಿ ನಾನು ಬೇಗನೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿ ಚಾನಲ್ ಮಾನಿಟೈಸ್ ಮಾಡಿಕೊಂಡೆ. ಹಾಗೆ ನಾವು ವಿಡಿಯೋ ಪ್ಲೇಗಿಟ್ಟಾಗ, ವಿಡಿಯೋನಲ್ಲಿ ಆ್ಯಡ್ಸ್ ಬಂದ ಮೇಲೆ ಪ್ಲೇಗಿಟ್ಟರೆ ಅದು ಕೂಡ ಕೌಂಟ್ ಆಗುತ್ತೆ ನಮಗೆ ಪೇಮೆಂಟ್ ಆಗೋದಕ್ಕೆ. ವಿತೌಟ್ ಆ್ಯಡ್ಸ್ ಬರ್ತಾ ಇಲ್ಲ ಅಂದರೆ ನಾವು ಪದೇ ಚೆಕ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ನನಗೆ ತುಂಬ ಸಪೋರ್ಟ್ ಕೂಡ ಮಾಡ್ತು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ. ಹಾಗೆ ಸುಮಾರು ಜನ ಕೇಳ್ತಾ ಇದ್ರಿ, ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರುತ್ತಾ? ಹೌದು, ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಹೇಗೆ ದುಡ್ಡು ಬರುತ್ತೆ ಅಂದರೆ, ಡೈರೆಕ್ಟಾಗಿ ಯೂಟ್ಯೂಬ್ ಥರ ಇನ್ಸ್ಟಾಗ್ರಾಮ್ ಪೇಮೆಂಟ್ ಮಾಡೋದಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನಾವು ಒಂದೊಳ್ಳೆ ಕಂಟೆಂಟ್ ಕೊಡಬೇಕು. ಮೊದಲು ಜನಕ್ಕೆ ಇಷ್ಟ ಆಗಬೇಕು. ಆ ಕಂಟೆಂಟ್ ಒರಿಜಿನಾಲಿಟಿ ಹೆಚ್ಚಾಗಿರಬೇಕು. ಜನಕ್ಕೆ ಇಷ್ಟ ಆಯಿತು ಅಂದರೆ ಖಂಡಿತ ಅವ್ರು ನಮ್ಮನ್ನು ಬೆಳೆಸ್ತಾರೆ. ನಾನು ಪ್ರತಿಯೊಂದು ಕೂಡ ಕಂಟೆಂಟ್ ಕೊಡೋದಕ್ಕೆ ಶುರು ಮಾಡಿದೆ. ದಿನನಿತ್ಯ ನಮ್ಮ ಜೀವನದಲ್ಲಿ ಏನೇನು ನಡೀತಾ ಇದೆ, ಹಾಗೆ ಪ್ರತಿಯೊಬ್ಬರು ಮನೆಯಲ್ಲೂ ನಡೆಯುವಂಥ ಕಥೆನ ನಾನು ರೀಲ್ಸ್ ಮೂಲಕ ಶೇರ್ ಮಾಡ್ಕೊಳ್ತಿದ್ದೆ. ಎಷ್ಟೋ ನಾನು ಕತೆಗಳನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ರೀಲ್ಸ್ ಮೂಲಕ. ಅದರಲ್ಲಿ ಕೆಲವೊಂದು ನನ್ನ ಪರ್ಸ್ನಲ್ ಕೂಡ ಇದೆ. ಸೊ ಅದು ಜನರಿಗೆ ತುಂಬಾ ಇಷ್ಟ ಆಯಿತು, ಹತ್ತಿರ ಆಯಿತು. ಜನ ವಿಡಿಯೋ ನೋಡುವಾಗ ಇದು ನಮ್ಮ ಮನೇಲಿ ನಡೆಯೋ ವಿಷಯ ಇದು, ಸೊ ಅಂತ ಹೇಳಿ ಅವ್ರಿಗೆ ನನ್ನ ವಿಡಿಯೋಸ್ ತುಂಬ ಹತ್ತಿರ ಆಯಿತು. ಆದ್ದರಿಂದ ಫಾಲೋವರ್ಸ್ ಜಾಸ್ತಿ ಆದರು. ಕೆಲವೊಂದು ಪ್ರಮೋಷನ್ಗಳು ಬರೋದಕ್ಕೆ ಶುರು ಆಯಿತು. ಅಂದರೆ ನಾನು ಕೆಲವೊಂದಷ್ಟು ಜನಕ್ಕೆ ಸಹಾಯ ಕೂಡ ಮಾಡ್ತಾಯಿದ್ದೀನಿ, ಹೆಲ್ಪ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಒಂದು ಖುಷಿ ವಿಷಯ ಏನಂತ ಹೇಳಿದ್ರೆ, ನಾವೇನೋ ಒಂದು ಮಾಡ್ತಾಯಿದ್ದೀವಿ, ಏನೋ ಒಂದು ಹೆಸರು ಮಾಡ್ತಾಯಿದ್ದೀವಿ ಅನ್ನೋವಾಗ ಪುಟ್ಟದಾಗಿ ನಾನೊಂದು ಹೆಸರು ಮಾಡಿದ್ದೀನಿ ಅಷ್ಟೇ. ಇನ್ನೂ ಏನೇನು ಮಾಡಿಲ್ಲ. ಇನ್ನೂ ತುಂಬ ಮಾಡಬೇಕು ಅನ್ನೋ ಆಸೆ ಇದೆ. ಆ ಹೆಲ್ಪ್ ಬೇರೆಯವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ಮಾಡೋಣ ಅಂಥೇಳಿ ಮೊದಲಿಗೆ ನನಗೆ ಸುಮಾರು ಸ್ಯಾರಿ, ಡ್ರೆಸ್ಗಳದ್ದು ಕೊಲಾಬ್ರೇಷನ್ ಬರೋದಕ್ಕೆ ಶುರು ಆಯಿತು. ಅವ್ರು ನಮ್ಮನ್ನು ಕೇಳ್ತಾಯಿದ್ರು, ಈ ಥರ ಒಂದು ವಿಡಿಯೋ ಮಾಡಿಕೊಡಿ ಮೇಡಮ್ ಅಂಥೇಳಿ. ನಮ್ಮಿಂದ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ಮಾಡಬಾರ್ದು ಅಂಥೇಳಿ ನಾನು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಆ ರೀತಿ ಒಂದಷ್ಟು ಸ್ಯಾರಿಗಳು, ಡ್ರೆಸ್ಗಳು ಬರೋದಕ್ಕೆ ಶುರು ಆಯಿತು. ಅದನ್ನು ನಾವು ವೇರ್ ಮಾಡಿಕೊಂಡು
ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾಯಿದ್ವಿ. ಜನ ಅದನ್ನು ನೋಡ್ತಿದ್ರು, ಅವ್ರಿಗೆ ಇಷ್ಟ ಆಗ್ತಾಯಿತ್ತು. ಇಷ್ಟ ಆಗಿ ಅವ್ರ ಪೇಜ್ನ ಹೋಗಿ ವಿಸಿಟ್ ಮಾಡಿ ಫಾಲೋ ಮಾಡ್ತಾಯಿದ್ರು, ಅವ್ರ ಹತ್ರ ಪರ್ಚೇಸ್ ಮಾಡ್ತಾಯಿದ್ರು. ಅದು ನಾನು ಹೆಚ್ಚಾಗಿ ಹೆಲ್ಪ್ ಮಾಡ್ತಾ ಇರೋವಂಥದ್ದು. ನನ್ನಿಂದ ಒಂದು ಪುಟ್ಟ ಸಹಾಯ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ನಾನು ಹೆಚ್ಚಾಗಿ ಸಹಾಯ ಮಾಡೋದಕ್ಕೆ ಇಷ್ಟಪಡ್ತೀನಿ ಕೂಡ. ನನ್ನಿಂದ ಬಂದವ್ರಿಗೇನೋ ಆಗ್ತಿದೆ ಅಂದರೆ ನನಗೆ ತುಂಬ ಖುಷಿ ಕೊಡುತ್ತೆ. ಸುಮಾರು ಜನ ಹೆಣ್ಮಕ್ಳು ನನಗೆ ನಿಜವಾಗ್ಲೂ ನನ್ನ ವಿಡಿಯೋಸ್ ಮಾಡಿ ಅವ್ರಿಗೆ ಯೂಸ್ಫುಲ್ ಆಗಿರೋದಕ್ಕೆ ಅವ್ರು ನನಗೆ ಥ್ಯಾಂಕ್ ಯು ಅಂತ ಒಳ್ಳೊಳ್ಳೆ ಮೆಸೇಜ್ ಕಳಿಸಿದ್ದಾರೆ. ಈಗಲೂ ಕೂಡ ಸುಮಾರು ಜನ ನನ್ನ ಜೊತೆ ಟಚ್ಚಲ್ಲಿದ್ದಾರೆ. ಒಂದು ಹೆಣ್ಮಗಳು ಏನಾದರೂ ಒಂದು ಬಿಸ್ನೆಸ್ ಮಾಡಿ ಮುಂದೆ ಬರಬೇಕಂದ್ರೆ ತುಂಬ ಕಷ್ಟ ಇದೆ. ಅದರಲ್ಲೂ ಒಂದು ವುಮೆನ್ ಎಂಟರ್ಪ್ರೈನರ್ ಆಗಬೇಕಂದ್ರೆ ತುಂಬ ಕಷ್ಟ ಇದೆ. ನನ್ನ ಕೈಲಿ ಸಾಧ್ಯ ಆಗೋ ಮಟ್ಟಿಗೆ ನಾನು ಹೆಣ್ಮಕ್ಳಿಗೆ ಸಪೋರ್ಟ್ ಯಾವಾಗಲೂ ಮಾಡ್ತಾನೆ ಇರ್ತೀನಿ, ಕೊನೆಯವರೆಗೂ ಮಾಡ್ತಾನೆ ಇರ್ತೀನಿ. ಸೊ ಹಾಗೆ ಸ್ಯಾರೀಸ್ಗಳನ್ನ ಮಾಡ್ತಿದ್ದೆ, ಡ್ರೆಸ್ ಕೊಲಾಬ್ರೇಷನ್ ಮಾಡ್ತಾಯಿದ್ದೆ, ಹೀಗೆ ಮಾಡ್ಕೊಂಡು ಬಂದೆ. ಅದಾದ ನಂತರ ಇನ್ಸ್ಟಾಗ್ರಾಮೇ ಮುಖ್ಯ ಆಗುತ್ತೆ ಇಲ್ಲಿ. ಯೂಟ್ಯೂಬಿಗಿಂತ ಇನ್ಸ್ಟಾಗ್ರಾಮ್ ತುಂಬ ಮುಖ್ಯ ಆಗುತ್ತೆ. ಒಳ್ಳೊಳ್ಳೆ ಬ್ರ್ಯಾಂಡ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡುತ್ತೆ, ಅವ್ರ ಜೊತೆ ನಾವು ಕೊಲಾಬ್ ಮಾಡೋಕೆ. ಹಾಗೆ ನಾನು ತುಂಬಾ ಇಷ್ಟಪಟ್ಟು ಮಾಡ್ತಾ ಇರೋವಂಥ ಬ್ರ್ಯಾಂಡ್ಗಳು ಇಂಡಸ್ ವ್ಯಾಲಿದ್ ಮಾಡ್ತಾಯಿದ್ದೀನಿ, ಹಾಗೆ ಅಗಾರೋ ಮಾಡ್ತಾಯಿದ್ದೀನಿ, ಇನ್ನೂ ಸುಮಾರು ಒಂದಷ್ಟು ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಿಂದ ನಮಗೆ ತುಂಬಾ ಅಪ್ರೋಚ್ ಬರುತ್ತೆ. ಸೊ ಪ್ರತಿ ಒಂದು ವಿಡಿಯೋಗೂ ಕೂಡ ಕೆಲವರು ನಾವು ಅವ್ರ ಶಾಪ್ಗಳಿಗೆ ಹೋಗಿ ವಿಡಿಯೋ ಮಾಡಿಕೊಟ್ಟಾಗ ಆವಾಗ ನಮಗೆ ಪೇಮೆಂಟ್ ಮಾಡ್ತಾರೆ. ಸೊ ಇನ್ಸ್ಟಾಗ್ರಾಮಿಂದ ಪೇಮೆಂಟ್ ಅಂತ ಯಾವುದು ಬರಲ್ಲ, ನಾವು ಕೊಲ್ಯಾಬ್ ಮಾಡೋ ಅಂಥದ್ದು. ಕೆಲವೊಂದು ಶಾಪ್ಗಳಿಗೆ ಹೋಗಿ ವಿಡಿಯೋಗಳು ಮಾಡಿಕೊಡ್ತೀವಿ, ಆಗ ಅವರೊಂದು ಸಣ್ಣ ಮೊತ್ತದ ಪೇಮೆಂಟ್ ಕೊಡ್ತಾರೆ. ಯಾಕೆ ನಾವಿನ್ನೂ ಈಗ ಗ್ರೋ ಆಗ್ತಾ ಇರೋದ್ರಿಂದ ಹೆಚ್ಚಿಗೆ ಏನೂ ಬರಲ್ಲ. ಒಂದು 3,000 to 5,000 ರೂಪಾಯಿ ಬಂದರೆ ಹೆಚ್ಚು. ನಾವೆಲ್ಲ ಇವಾಗ ಜಾಸ್ತಿ ಕೇಳೋಕ್ಕೂ ಆಗಲ್ಲ, ಯಾಕೆಂದ್ರೆ ನಮಗೆ ಅಷ್ಟು ಫಾಲೋವರ್ಸ್ ಇರೋದಿಲ್ಲ. ಹಾಗೆ ವ್ಯೂವ್ಸ್ ಕೂಡ ತುಂಬ ಚೆನ್ನಾಗಿ ಹೋಗ್ಬೇಕು, ಅದೆಲ್ಲ ಡಿಪೆಂಡ್ ಆಗುತ್ತೆ. ಹಾಗೆ ಇನ್ನೂ ಕೆಲವರು ಬಂದು ಇನ್ಸ್ಟಾಗ್ರಾಮಲ್ಲೇ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ದುಡಿಯೋ ಅಂಥವ್ರು ಕೂಡ ಇದ್ದಾರೆ, ಲಕ್ಷ ಸಂಪಾದನೆ ಮಾಡುವಂಥವ್ರು ಕೂಡ ಇನ್ಸ್ಟಾಗ್ರಾಮಲ್ಲಿದ್ದಾರೆ. ಆದರೆ ಏಕಾಏಕಿ ಅವ್ರು ನಿಜವಾಗ್ಲೂ ಸಂಪಾದನೆ ಮಾಡಿರಲ್ಲ. ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾರೆ. ನೀವು ಜಸ್ಟ್ ಒಂದು ರೀಲ್ ನೋಡ್ತೀರಾ, ಒಂದು ರೀಲ್ ನೋಡಿ ಇದೊಂದು ರೀಲಾ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತೀರಾ. ಆದರೆ ಆ ರೀಲ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿರ್ತೀವಿ, ತುಂಬ ಸಮಯ ಕೂಡ ಕೊಡಬೇಕಾಗತ್ತೆ. ನಾವು ಮನೇನ ನೋಡ್ಕೊಳ್ಳೋದ್ರ ಜೊತೆಗೆ ಮಕ್ಕಳನ್ನ ನೋಡ್ಕೊಳ್ಳೋದ್ರ ಜೊತೆಗೆ ರೀಲ್ಸ್ ಮಾಡ್ತಾ ಇರ್ತೀವಿ. ಅದನ್ನು ನೀವು ನೋಡಿ ನಮಗೊಂದು ಸಪೋರ್ಟ್ ಮಾಡಿದಾಗ ನಾವು ಪಟ್ಟಿರೋ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗುತ್ತೆ. ಎಷ್ಟೋ ಜನ ಇದೊಂದು ರೀಲ್ ಅಂದ್ಬಿಡ್ತೀರಾ, ಬಟ್ ನೀವು ಆ ರೀಲ್ ಒಂದು ಸಾರಿ ಮಾಡಿ ನೋಡಿ. ಒಂದು ವಾಯ್ಸ್ ಕೊಡಬೇಕು, ಒಂದು ಎಡಿಟಿಂಗ್ ಮಾಡಬೇಕಂದ್ರೆ ಅರ್ಧ ದಿನ ತಗೊಳುತ್ತೆ. ನಾವೇನಾದರೂ ಮಾತಾಡೋವಾಗ ಅದರಲ್ಲಿ ಏನಾದರೂ ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ರೆ ಜನ ಗುರ್ತಿಸ್ತಾರೆ, ಗಮನ ಮಾಡಿ ನೀವು ಇದನ್ನು ತಪ್ಪಾಗಿ ಹೇಳಿದ್ದೀರಾ ಅಂತ ಕೂಡ ಹೇಳೋರಿದ್ದಾರೆ. ಸೊ ಕೆಲವೊಂದು ತಪ್ಪ ಆಗೋಗ್ಬಿಡುತ್ತೆ. ನಾನು ಯೂಟ್ಯೂಬ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಪ್ರತಿದಿನ ನನ್ನ ಬೆಳಿಗ್ಗೆ 5 ಗಂಟೆ ಶುರು ಆಗುತ್ತೆ. ನಾನು ಯೂಟ್ಯೂಬ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ 5 ಗಂಟೆಗೆ ಎದ್ದು ನಾನು ಮನೆ ಕೆಲಸನೆಲ್ಲ ಮುಗಿಸಿ ಮಕ್ಕಳಿಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚೆಲ್ಲ ಪ್ರಿಪೇರ್ ಮಾಡಿಕೊಂಡು ಮಕ್ಕಳನ್ನ ಸ್ಕೂಲು ಕಾಲೇಜಿಗೆ ಕಳಿಸಿದ್ಮೇಲೆ ನಾನು ರೆಡಿಯಾಗಿ ನಾನು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಅರ್ಧ ದಿನವೇ ಆಗೋಗ್ತಾಯಿತ್ತು. ಮತ್ತಿನ್ನು ಮಧ್ಯಾಹ್ನಕ್ಕೆ ಊಟ ಅಡುಗೆ ಎಲ್ಲ ಮಾಡ್ಕೊಳ್ಳೇಬೇಕು, ಮತ್ತು ಸಂಜೆಗೆ ಅಡುಗೆ ಮಾಡಬೇಕು. ಸೊ ಇದನ್ನೆಲ್ಲ ನೋಡಿಕೊಂಡು ಮಧ್ಯದಲ್ಲಿ ಟೈಮ್ ಮಾಡ್ಕೊಂಡು ನಾನು ವಾರದಲ್ಲಿ 2 to 3 ದಿನ ನಾನು ವಿಡಿಯೋ ಮಾಡೋದಕ್ಕೆ ಅಂತೇಳಿ ಇಟ್ಕೊಂಡಿದ್ದೀನಿ. ಅದು ಸೋಮವಾರ ನಾನು ವಾರ ಮಾಡೋದ್ರಿಂದ ಸೋಮವಾರ ವಿಡಿಯೋ ಮಾಡೋದಿಲ್ಲ. ಹಾಗೆ ಶುಕ್ರವಾರ ಕೂಡ ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ದಿನಗಳಲ್ಲಿ. ಆದರೆ ನಾನು ಯಾರನ್ನಾದರೂ ನನ್ನ ಜೊತೆ ಇವಾಗ ರೀಲ್ ಮಾಡಬೇಕು ಅಂತೇಳಿ ಸುಮಾರು ಜನ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾನು ಅವ್ರನ್ನೆಲ್ಲ ಕರೆದು ನನ್ನ ಜೊತೆಗೆ ಅವಕಾಶ ಕೊಡ್ತೀನಿ, ಅವರು ಕೂಡ ಗ್ರೋ ಆಗಲಿ, ಅವ್ರ ಪೇಜ್ ಕೂಡ ಗ್ರೋ ಆಗಲಿ ಅಂತೇಳಿ. ನಾವು ರೀಲ್ ಮಾಡೋವಂಥ ಸಮಯದಲ್ಲಿ, ಯೂಟ್ಯೂಬ್ ಮಾಡೋವಂಥ ಸಮಯದಲ್ಲಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಬೇಕು. ನಾವು ಅವ್ರಿಗೆ ಸಪೋರ್ಟಿವ್ ಆಗಿದ್ದರೆ ಅವ್ರು ನಮಗೆ ಸಪೋರ್ಟಿವ್ ಆಗಿರ್ತಾರೆ. ಸೊ ಒಬ್ರು ಯಾರೋ ಬೆಳೀತಾ ಇದ್ದಾರೆ ಅಂದರೆ ನಾವು ಅದನ್ನು ಖುಷಿಪಟ್ಟು ಅವ್ರನ್ನ ಬೆಳೆಸಬೇಕು, ಇದು ನನ್ನ ಅಭಿಪ್ರಾಯ. ಸೊ ಏಕಾಏಕಿ ಕೆಲವೊಬ್ರು ಪೇಜ್ ನೋಡಿದಾಗ ಎಲ್ಲನೂ ಮಿಲಿಯನ್ಸ್ ವಿಡಿಯೋ ಹೋಗುತ್ತೆ. ಬಟ್ ಆದರೆ ಶುರು ಡೇಸಲ್ಲಿ ಅವ್ರು ತುಂಬ ಕಷ್ಟಪಟ್ಟಿರ್ತಾರೆ, ತುಂಬಾ ಸ್ಟ್ರಗಲ್ ಕೂಡ ಮಾಡಿರ್ತಾರೆ. ಶುರುವಿನಲ್ಲಿ ಯೂಟ್ಯೂಬ್ ಮಾಡಿದಾಗ ಪ್ರತಿಯೊಬ್ಬ ಯೂಟ್ಯೂಬರ್ ಕೂಡ 100 ವ್ಯೂಸ್ ತೊಗೊಳ್ಳೋಕ್ಕೆ ತುಂಬಾ ಕಷ್ಟಪಟ್ಟಿರ್ತಾರೆ. ಅದಾದ ನಂತರನೇ ಅವ್ರಿಗೆ 1000, ಲಕ್ಷ, ಮಿಲಿಯನ್ಸ್ ಗಟ್ಟಲೆ ನೋಡೋದು. ಶುರುನಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಕಷ್ಟಪಟ್ಟಿರ್ತಾರೆ. ನಾನು ನನ್ನ ಜೊತೆಗೆ ಇವಾಗ ರೀಲ್ಸ್ ಮಾಡ್ತಾ ಇರೋವಂಥವ್ರು ಎಲ್ರಿಗೂ ಕೂಡ ಕರೆದು ನಾನು ಸುಮಾರು ಜನಕ್ಕೆ ಆಪರ್ಚುನಿಟಿ ಕೊಡ್ತಿದ್ದೀನಿ. ಯಾಕೆ ನನಗೆ ನನ್ನ ಜೊತೆಯಲ್ಲಿ ಇರೋರು ಕೂಡ ಬೆಳಿಬೇಕು, ಅವ್ರನ್ನೂ ಕೂಡ ಮುಂದೆ ತಗೊಂಡು ಬರಬೇಕು ಅನ್ನೋ ಉದ್ದೇಶ ಇದೆ. ಸೊ ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದೇಳ್ತೀನಿ. ಸುಮಾರು ಗಂಟೆ ನಾನು ನಿಂತ್ಕೊಂಡೇ ಇರಬೇಕಾಗುತ್ತೆ, ತುಂಬಾ ಕಾಲು ನೋವು ಬರುತ್ತೆ. ಹಾಗೆ ವಾಯ್ಸ್ ಏನಾದರೂ ಕೊಡಬೇಕು ಅಂದರೆ ನಾನು ರಾತ್ರಿ
ಹೊತ್ತೇ ಕೊಡ್ತೀನಿ. ರಾತ್ರಿ ಒಂದೊಂದು ಟೈಮ್ 1 ಗಂಟೆ 2 ಗಂಟೆ ಕೂಡ ಆಗಿದೆ. ಎಷ್ಟೋ ದಿನ ನೀವು ನಂಬಲ್ಲ, ಬೆಳಿಗ್ಗಿನ ಜಾವ 4 ಗಂಟೆವರೆಗೂ ನಾನು ವಾಯ್ಸ್ ಕೊಟ್ಟಿದ್ದೀನಿ. ವಾಯ್ಸ್ ಕೊಡೋವಾಗ ಏಕೆಂದರೆ ಬೆಳಿಗ್ಗೆ ಹೊತ್ತು ಕೊಡೋವಾಗ ಜನಗಳು ಓಡಾಡ್ತಾರೆ, ಗಾಡಿ ಸೌಂಡ್ ಬರುತ್ತೆ, ನಾಯಿಗಳು ಬೊಗಳ್ತಾರೆ, ತುಂಬ ಡಿಸ್ಟರ್ಬೆನ್ಸ್ ಬರುತ್ತೆ. ಆದ್ದರಿಂದ ಬೆಳಿಗ್ಗೆ ಹೊತ್ತು ಅದೆಲ್ಲ ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ಹೊತ್ತು ಸಾಧ್ಯ ಆದಷ್ಟು ಟೈಮ್ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ. ರಾತ್ರಿ ಹೊತ್ತೇ ಆದಷ್ಟು ನಾನು ವಾಯ್ಸ್ ಕೊಡ್ತೀನಿ 99%. ರಾತ್ರಿ ಹೊತ್ತು 4 ಗಂಟೆ 5 ಗಂಟೆ ಕೂಡ ಆಗುತ್ತೆ ಬೆಳಗಿನ ಜಾವ. ಶುರು ಡೇಸಲ್ಲಿ ನನಗೆ ವಾಯ್ಸ್ ಕೊಡೋಕ್ಕೆ ತುಂಬ ಭಯ ಆಯಿತು, ಏನು ಮಾತಾಡೋದು ಅಂತೇಳಿ. ಬಟ್ ಈಗ ಸರಾಗವಾಗಿ ವಾಯ್ಸ್ ಕೊಡ್ತೀನಿ, ಚೆನ್ನಾಗಿ ಯೋಚನೆ ಮಾಡಿ ಕೊಡ್ತೀನಿ. ಅದರಲ್ಲಿ ಜನ ತಪ್ಪು ಹುಡುಕದೇ ಇರೋ ರೀತಿಲಿ 99% ಪ್ರಯತ್ನ ಪಡ್ತೀನಿ. ಆದರೂ ಎಲ್ಲೋ 1% ನಮ್ಮಿಂದ ತಪ್ಪಾಗೇ ಬಿಡುತ್ತೆ. ಸೊ ನಾವು ಮನುಷ್ಯರು ತಪ್ಪಾಗೇ ಆಗುತ್ತೆ. ಸೊ ಅದನ್ನು ನೀವು ಕ್ಷಮಿಸ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಈ ಥರ ನಾವು ಪ್ರಮೋಷನ್ ವೀಡಿಯೋಗೆ ಹೋದಾಗ ಅಲ್ಲಿ ಅವ್ರು ನಮಗೆ ಕೊಡೋ ದುಡ್ಡೆ. ನಾನು ಶುರುವಿನಲ್ಲಿ 2,000 ರೂಪಾಯಿಗೂ ಕೂಡ ಪ್ರಮೋಷನ್ ವಿಡಿಯೋ ಮಾಡಿದ್ದೀನಿ. ಅದು ನನಗೆ ಹೇಳ್ಕೊಡೋಕ್ಕೇನು ಬೇಜಾರಿಲ್ಲ, ತುಂಬಾ ಖುಷಿ ಆಗುತ್ತೆ. ನನ್ನನ್ನು ಗುರುತಿಸಿ ನನ್ನನ್ನು ಕರೆದು ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳ್ತಾರಲ್ಲ, ಸೊ ಅದೇ ನನಗೆ ಖುಷಿ ಕೊಟ್ಟಿದೆ. ಸೊ ಪ್ರಮೋಷನ್ ಮಾಡಿಕೊಟ್ಟಿದ್ದೀನಿ. ಈ ರೀತಿ ಪ್ರಮೋಷನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ಸ್ಟಾಗ್ರಾಮಿಂದ ದುಡ್ಡು ಬರುತ್ತೆ. ಯಾವುದೇ ರೀತಿ ಅಕೌಂಟಿಗೆ ಇನ್ಸ್ಟಾಗ್ರಾಮಿಂದ ದುಡ್ಡು ಬರಲ್ಲ. ಹಾಗೆ ಬ್ರ್ಯಾಂಡ್ಗಳ ಜೊತೆ ಕೆಲವೊಂದು ನಾವು ರೀಲ್ ಮಾಡ್ತೀವಲ್ಲ, ಕೆಲವೊಂದು ಪ್ರಾಡಕ್ಟಿಗಷ್ಟೇ ಬ್ರ್ಯಾಂಡ್ ಪೇ ಮಾಡುತ್ತೆ. ಇನ್ಯಾವ ಪ್ರಾಡಕ್ಟ್ಗೂ ಕೂಡ ಬ್ರ್ಯಾಂಡ್ ಪೇ ಮಾಡೋದಿಲ್ಲ. ಫ್ರೀಯಾಗಿ ಪ್ರಾಡಕ್ಟ್ ಕೊಡ್ತಾರೆ ಅವರು. ನಾವು ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀವಿ, ಅವ್ರನ್ನ ಕೊಲ್ಯಾಬ್ ಮಾಡ್ತೀವಿ. ಸೊ ಅದರಿಂದ ಅದು ಜನಕ್ಕೆ ಮುಟ್ಟುತ್ತೆ. ಸೊ ಈ ಬ್ರ್ಯಾಂಡ್ಗಳಲ್ಲಿ ನಾನು ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂಥೇಳಿ. ನಾನು ಮಾಡೋ ಪ್ರತಿಯೊಂದು ಪ್ರಾಡಕ್ಟು ಕೂಡ ನಿಮಗೆ ಯೂಸ್ ಆಗುತ್ತೆ, ಇದನ್ನು ಜನಕ್ಕೆ ಶೇರ್ ಮಾಡ್ಕೊಳ್ಬೋದು ಅಂತ ಹೇಳಿ ಚೆನ್ನಾಗಿ ಯೋಚನೆ ಮಾಡಿನೇ ಆ ಪ್ರಾಡಕ್ಟ್ನ ಚಾಯ್ಸ್ ಮಾಡ್ತೀನಿ. ಯಾವುದಂದರೆ ಆ ಪ್ರಾಡಕ್ಟ್ನ ನಾನು ಮಾಡೋದಿಲ್ಲ. ನನಗೆ ಪ್ರಾಡಕ್ಟ್ ಓಕೆ ಅಂತ ಅನ್ನಿಸುತ್ತೆ, ಇದು ಜನರಿಗೆ ಯೂಸ್ ಆಗುತ್ತೆ ಅಂತ ನನಗೆ ಅನ್ನಿಸಿದ್ರೆ ಮಾತ್ರನೇ ನಾನು ಆ ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗೊಂದು 2-3 ಬ್ರ್ಯಾಂಡ್ ನನಗೆ ತುಂಬ ಮನಸ್ಸಿಗೆ ಇಷ್ಟ ಆಗಿದೆ. ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಆ ವಿಡಿಯೋಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಇನ್ಸ್ಟಾಗ್ರಾಮ್ ಸ್ಟೋರಿ ಇದು. ಸೊ ನಾನೀಗ ಹೇಳ್ದಾಗೆ ಯೂಟ್ಯೂಬ್ ಮಾಡೋದಕ್ಕೆ $1 ರೂಪಾಯಿ ನೀವು ಖರ್ಚು ಮಾಡೋ ಅಗತ್ಯ ಇಲ್ಲ. ಸ್ವಲ್ಪ ಸಮಯನ ಯೂಟ್ಯೂಬಲ್ಲೇ ಸ್ಪೆಂಡ್ ಮಾಡಿ ಖಂಡಿತ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಕಾಣ್ತೀರಾ. ಹಾಗೆ ಕೆಲವರಿಗೆ ಮುಖ ತೋರಿಸ್ಕೊಂಡು ವಿಡಿಯೋ ಮಾಡೋದಕ್ಕೆ ತುಂಬ ನಾಚಿಕೆ ಅಂತ ಹೇಳ್ತೀರಾ. ಆದರೆ ಮುಖ ತೋರಿಸ್ಕೊಂಡು ನೀವು ವಿಡಿಯೋ ಮಾಡೋದ್ರಿಂದ ಫೇಸ್ ವ್ಯಾಲ್ಯೂ ಹೆಚ್ಚುತ್ತೆ. ಸೊ ನಿಮ್ಮನ್ನು ಜನ ಗುರ್ತಿದ್ದು ಮಾತಾಡಿಸ್ತಾರೆ. ಈಗ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಸುಮಾರು ಜನ ನಾನು ಎಲ್ಲೋದ್ರೂ ಕೂಡ ನನ್ನ ಗುರ್ತಿಡ್ದು ಮಾತಾಡಿಸ್ತಾರೆ. ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಯೂಟ್ಯೂಬಲ್ಲಿ ಪೇಮೆಂಟ್ ಬರ್ತಿದೆ, ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಮಾಡ್ತಿದ್ದೀನಿ, ಪೇಮೆಂಟ್ ಬರ್ತಿದೆ ಅನ್ನೋದಕ್ಕಿಂತ ನೀವೆಲ್ಲ ನನ್ನ ಗುರ್ತಿಡ್ದು ತುಂಬ ಅಭಿಮಾನದಿಂದ ನನ್ನ ಜೊತೆ ಮಾತಾಡ್ತೀರಾ, ನನ್ನನ್ನು ಮಾತಾಡಿಸ್ತೀರಾ, ಹುಡ್ಕೊಂಡು ಬಂದು ಕೇಳ್ತೀರಾ, ಆಂಟಿ ನೀವು ರೀಲ್ ಮಾಡ್ತೀರಾ, ಅಕ್ಕ ನೀವು ರೀಲ್ ಮಾಡ್ತೀರಾ. ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ಅದು ನನಗೆ ನಿಮಗೆ ತುಂಬ ಹತ್ತಿರ ಆಗ್ತಿದ್ದೀನಿ ಅನ್ನೋದು ತುಂಬ ಖುಷಿ ಕೊಟ್ಟಿದೆ. ಒಂದು ಪುಟ್ಟದಾಗಿ ಹೆಸರು ಕೂಡ ಕೊಟ್ಟಿದೆ. ಸೊ ನೀವು ಮುಖ ತೋರಿಸ್ಕೊಂಡು ವಿಡಿಯೋ ಮಾಡೋದ್ರಿಂದ ಫೇಸ್ ವ್ಯಾಲ್ಯೂ ಹೆಚ್ಚಿಸುತ್ತೆ. ಆದರೆ ನಿಮಗೆ ವಿಡಿಯೋ ಮಾಡೋದಕ್ಕೆ ಇಷ್ಟ ಆದರೆ ನನಗೆ ಮುಖ ತೋರಿಸೋದಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ. ನಿಮಗೆ ಏನು ಬರುತ್ತೋ ಅದನ್ನು ನೀವು ವಿಡಿಯೋ ಮಾಡಿ, ಆದರೆ ಒಂದ್ರ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡಿ. ಅಡುಗೆ ಬರುತ್ತಾ, ಅಡುಗೆದ್ರ ಬಗ್ಗೆನೇ ನೀವು ಜಾಸ್ತಿ ಫೋಕಸ್ ಮಾಡಿ, ಅಡುಗೆ ಬಗ್ಗೆನೇ ವಿಡಿಯೋ ಮಾಡಿ. ರಂಗೋಲಿ ಬರುತ್ತಾ, ರಂಗೋಲಿ ಬಗ್ಗೆನೇ ವಿಡಿಯೋ ಮಾಡಿ. ಟೈಲರಿಂಗ್ ಬರುತ್ತಾ, ಎಂಬ್ರಾಯ್ಡ್ರಿ ಬರುತ್ತಾ, ನಿಮ್ಗೆ ಯಾವ ಕಲೆ ನಿಮಗೆ ಕೈಗೂಡಿದೆ ಅದನ್ನು ನೀವು ಕಲಿತು ಅದನ್ನೇ ನೀವು ಸರಿಯಾಗಿ ಪ್ರೆಸೆಂಟ್ ಮಾಡಿದ್ರೆ ಖಂಡಿತ ಯೂಟ್ಯೂಬಲ್ಲಿ ಸಕ್ಸಸ್ ಸಿಗುತ್ತೆ. ಹೆಚ್ಚಾಗಿ ಯೂಟ್ಯೂಬಲ್ಲೇ ಸ್ಪೆಂಡ್ ಮಾಡಿ. ಮನೇಲಿ ಕೂತ್ಕೊಂಡು ಸಣ್ಣದಾಗಿ ಒಂದು ಪೇಮೆಂಟ್ ಅರ್ನ್ ಮಾಡ್ತಾ ಇದ್ದೀವಿ ಅಂದರೆ ಅದು ತುಂಬ ಖುಷಿ ಪಡೋವಂಥ ವಿಷಯ. ಈಗ ಸಡನ್ನಾಗಿ ಯಾರಿಗೋ ಒಬ್ರಿಗೆ ನಾವು ಒಂದು 500 ರೂಪಾಯಿ ಕೊಡಿ ಅಂದರೆ ಯಾರೂ ಕೊಡೋದಿಲ್ಲ. ನಾವೇ ನಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ನಾವು ಸಂಪಾದನೆ ಮಾಡ್ತಾ ಇದ್ದೀವಿ. ಈಗ ಮಕ್ಕಳೇನಾದರೂ ಕೇಳಿದಾಗ ನಾವೇನಾದರೂ ಕೊಡಿಸ್ಬೇಕಾಗತ್ತೆ. ಸೊ ನಮ್ಮ ಹತ್ರ ದುಡ್ಡಿರುತ್ತೆ, ನಾವು ಕೇಳಿದ ತಕ್ಷಣ ಕೊಡಿಸ್ಬೋದು. ಅಪ್ಪ ಅಮ್ಮಂಗೆ ಏನಾದರೂ ಕೊಡಿಸ್ಬೇಕಾಗತ್ತೆ. ಸೊ ನಮ್ಮ ಹತ್ರ ದುಡ್ಡಿದ್ರೆ ನಾವೇ ಕೊಡಿಸ್ಬಿಡ್ಬೋದು. ಪ್ರತಿಯೊಂದಕ್ಕೂ ಯಜಮಾನ್ರ ಮೇಲೆ ಡಿಪೆಂಡ್ ಆಗುವಂಥ ನೆಸಸರಿ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ನನಗೇನಂದರೆ ನಮ್ಮ ಯಜಮಾನ್ರಿಗೂ ಕೂಡ ಸ್ವಲ್ಪ ಜಾಸ್ತಿ ಬರ್ಡನ್ ಕೊಡೋದು ಬೇಡ ಅನ್ನೋದು. ಮತ್ತು ಪ್ರತಿಯೊಂದು ಕೂಡ ಮನೆ ಬ್ಯಾಲೆನ್ಸ್ ಎಲ್ಲ ಅವರೇ ಮಾಡ್ಕೊಳ್ತಾರೆ. ನನಗೆ ಪಾಕೆಟ್ ಮನಿ ಕೂಡ ಕೊಡ್ತಾರೆ ಅವರು. ಆದರೆ ನಾನು ಹೆಚ್ಚಾಗಿ ಏನು ತೊಗೊಳೋಕ್ಕೋಗಲ್ಲ, ಎಲ್ಲ ಬ್ಯಾಲೆನ್ಸ್ ಅವರೇ ಮಾಡ್ತಾರೆ. ಸ್ವಲ್ಪ ಅವ್ರ ಭಾರನ ಕಡಿಮೆ ಮಾಡೋಣ ಅನ್ನೋದು ನನ್ನ ಉದ್ದೇಶ. ಆದ್ದರಿಂದ ನಾನು ಅರ್ನ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ತಿಂಗಳಿಗೆ ನನಗೆ ಕಡಿಮೆ ಅಂದರೂ ಕೂಡ 10,000 ರಿಂದ 15,000 ರೂಪಾಯಿ ಖಂಡಿತ ನಾನು ಹೇಗಾದರೂ ಮಾಡಿ ಅರ್ನ್ ಮಾಡೇ ಮಾಡ್ತೀನಿ.
ಸೊ ಆ ಮನೆಯಲ್ಲಿ ಕುತ್ಕೊಂಡಿರೋಂಥ ಹೆಣ್ಮಗಳಿಗೆ 10-15 ಸಾವಿರ ರೂಪಾಯಿ ಸಣ್ಣ ಅಮೌಂಟ್ ಅಲ್ಲ ಅಂತ ಅಂತೂ ನನಗಂತೂ ಅನಿಸುತ್ತೆ. ಏಕೆಂದರೆ 10-15 ಸಾವಿರ ರೂಪಾಯಿ ಎಂಥ ಖರ್ಚೇನೂ ಬರಲ್ಲ. ನಾವೀಗ ಒಂದು ಪಾರ್ಲರ್ಗೆ ಹೋದರೆ 1,000 ಖರ್ಚು ಮಾಡ್ತೀವಿ. ಹಾಗೆ ಮಕ್ಕಳೇನಾದರೂ ಕೇಳಿದ್ರೆ ಕೊಡ್ತೀವಿ. ನಮಗೆ ಇಷ್ಟಪಟ್ಟಿದ್ದು ಏನಾದರೂ ಒಂದು ಸೀರೆನೋ ಡ್ರೆಸ್ಸೋ ತೊಗೊಳ್ತೀವಿ. ಹಾಗೆ ಸಣ್ಣ ಪುಟ್ಟ ಸೇವಿಂಗ್ಸ್ ಅಂತೂ ಖಂಡಿತ ನಮ್ಮ ಹತ್ರ ಇದ್ದೇ ಇರುತ್ತೆ. ಅಷ್ಟಕ್ಕೆ ಈ ಅಮೌಂಟ್ ತುಂಬಾ ದೊಡ್ಡ ಅಮೌಂಟ್ ಅಂತೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ನಾನು ಮನೆಯಲ್ಲಿದ್ದೀನಿ, ನನ್ನ ಮಕ್ಕಳನ್ನೂ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಸ್ವಲ್ಪ ಅರ್ನ್ ಮಾಡ್ತಿದ್ದೀನಲ್ಲ, ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಫೇಸ್ಬುಕ್ ನನಗೆ ತುಂಬ ಮೇಜರ್ ಅಂತ ಹೇಳ್ಬೋದು. ಫೇಸ್ಬುಕ್ನಲ್ಲೇ ನನಗೆ ಒಳ್ಳೆ ಪೇಮೆಂಟ್ ನಾನು ಇಲ್ಲಿವರೆಗೂ ರಿಸೀವ್ ಮಾಡ್ಕೊಂಡಿದ್ದೀನಿ. ತುಂಬ ಒಳ್ಳೆ ಪೇಮೆಂಟ್ ಕೆಲವೊಂದು ಸಾರಿ ಬಂದಿದೆ. ಫೇಸ್ಬುಕ್ ಕೂಡ ಅಷ್ಟೇ, ವ್ಯೂವ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು, ಏನಾದರೂ ಗೊತ್ತಾಗ್ತಿಲ್ಲ ಅಂದರೆ ಖಂಡಿತ ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ. ಈಗೀಗ ಕಲಿತಾ ಇರೋ ಅಂಥವ್ರಿಗೆ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ. ನನಗೆ ತಿಳಿದಿರೋದನ್ನು ನಾನು ಖಂಡಿತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಾನು ಏನೇ ಕಲ್ತಿದ್ರು ಯೂಟ್ಯೂಬಿಂದ ಕಲ್ತಿದ್ದೀನಿ. ₹1 ಯಾವುದೇ ರೀತಿ ಇನ್ವೆಸ್ಟ್ ಮಾಡಿಲ್ಲ. ಸೊ ಯೂಟ್ಯೂಬ್ ತುಂಬಾ ಕಲಿಸ್ಕೊಟ್ಟಿದೆ, ತುಂಬಾ ತಿಳಿಸ್ಕೊಟ್ಟಿದೆ ಕೂಡ. ಮಿನಿಮಮ್ ಪೇಮೆಂಟ್ ಫಸ್ಟು ಪ್ರತಿಯೊಬ್ಬರಿಗೂ ಬರೋದು $100. ಸೊ ಫಸ್ಟ್ ಪೇಮೆಂಟು ಯೂಟ್ಯೂಬ್ದು $100 ಬರುತ್ತೆ ನಮ್ಮೆಲ್ರಿಗೂ ಕೂಡ. ಅದಾದಮೇಲೆ ನಮ್ಮ ವೀಡಿಯೋಸ್ ಮೇಲೆ ಡಿಪೆಂಡು. ಈಗ ನನ್ನ ವೀಡಿಯೋಸ್ನಲ್ಲಿ ಸ್ವಲ್ಪ ವ್ಯೂವ್ಸ್ ಕಡಿಮೆನೇ ಇರುತ್ತೆ, ಹೆಚ್ಚಾಗಿ ಅಂಥ ವ್ಯೂವ್ಸ್ ಏನೂ ಬಂದಿಲ್ಲ. ಸೊ ಲಾಂಗ್ ವಿಡಿಯೋ ಎಲ್ಲ ತುಂಬ ಕಡಿಮೆ ಇರೋದ್ರಿಂದ ಹಾಗೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೇಗೆ ವಿಡಿಯೋ ನೋಡ್ತೀರಾ, ನಿಮಗೆ ಯಾವ ರೀತಿ ವಿಡಿಯೋ ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೂ ಕೂಡ ಅದು ಡಿಪೆಂಡ್ ಆಗುತ್ತೆ. ಸೊ ವ್ಯೂವ್ಸ್ ಹೆಚ್ಚಿಗೆ ಇತ್ತು ಅಂದರೆ ಪೇಮೆಂಟ್ ತುಂಬ ಚೆನ್ನಾಗಿ ಬರುತ್ತೆ. 1 ಲಕ್ಷ 2 ಲಕ್ಷ ರೆಗ್ಯುಲರಾಗಿ ಎಲ್ಲ ವ್ಯೂವ್ಸ್ ಅಷ್ಟಿತ್ತು ಅಂದರೆ ಒಳ್ಳೆ ಪೇಮೆಂಟ್ ಅರ್ನ್ ಮಾಡ್ಬೋದು. ಆದರೆ 1000 ಗಟ್ಟಲೆನಲ್ಲಿ ವ್ಯೂವ್ಸ್ ಇತ್ತು ಅಂದರೆ ಪೇಮೆಂಟ್ ಕೂಡ ಅಷ್ಟೇ ಇರುತ್ತೆ. ಹಾಗೆ 10 ನಿಮಿಷ ಕ್ರಾಸ್ ಆಗಿರೋವಂಥ ವಿಡಿಯೋನಲ್ಲಿ 3 ಆ್ಯಡ್ಸ್ ಬರುತ್ತೆ. ಸೊ ನಮ್ಮ ವಿಡಿಯೋದಲ್ಲಿ ಎಷ್ಟು ಆ್ಯಡ್ಸ್ ಬರುತ್ತೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಕೆಲವರು ವಿಡಿಯೋ ನೋಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ, 1-2 ನಿಮಿಷ 3 ನಿಮಿಷಕ್ಕೆ ವಿಡಿಯೋ ಸ್ಟಾಪ್ ಮಾಡ್ತಾರೆ. ಸೊ ಆಗ ಅಂತ ಏನೂ ದುಡ್ಡು ಬರಲ್ಲ, ವ್ಯೂವ್ಸ್ ಕೌಂಟ್ ಅಷ್ಟು ಸರಿಯಾಗಿ ಬರೋದಿಲ್ಲ. ಕಂಪ್ಲೀಟ್ ವಿಡಿಯೋ ನೋಡಿದಾಗ ಅಷ್ಟೇ ನಮಗೆ ಆ್ಯಡ್ಸ್ ಬರುತ್ತೆ. ಆಗ ನಮಗೆ ಪೇಮೆಂಟ್ ಕೂಡ ಸ್ವಲ್ಪ ಹೆಚ್ಚಿಗೆ ಬರುತ್ತೆ. ಇದು ಯೂಟ್ಯೂಬ್ದು. ಈಗ ನಾನು ನಿಮ್ಮ ಜೊತೆ ಫೇಸ್ಬುಕ್ಕಲ್ಲಿ ನಾನು ಹೇಗೆ ಅರ್ನ್ ಮಾಡ್ತಾ ಇದ್ದೀನಿ ಅಂತ ಕೂಡ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ನಿಮ್ದೇನಾದರೂ ಫೇಸ್ಬುಕ್ ಅಕೌಂಟ್ ಇತ್ತು ಅಂದರೆ, ನೀವು ಫೇಸ್ಬುಕ್ ಅಕೌಂಟ್ ಮೇಂಟೈನ್ ಮಾಡ್ತಿದ್ರೆ, ಪರ್ಸ್ನಲ್ ಅಕೌಂಟ್ ಆಗಿದ್ದರೆ ಅದನ್ನು ಪ್ರೊಫೆಷನಲ್ ಅಕೌಂಟ್ ಮಾಡ್ಕೋಬೇಕು. ಫೇಸ್ಬುಕ್ನಲ್ಲಿ ಅರ್ನ್ ಮಾಡಬೇಕಂದ್ರೆ ಮಿನಿಮಮ್ 5000 ಫಾಲೋವರ್ಸ್ ಇರಬೇಕು. ಹಾಗೆ ನಿಮ್ಮ ವಿಡಿಯೋಸ್ ಮಿಲಿಯನ್ಸ್ ಹೋಗಿರಬೇಕು. ಮ್ಯೂಸಿಕ್ ಹಾಕಿರೋಂಥ ಕಂಟೆಂಟ್ ಆದರೆ ನಿಮಗೆ ವಿಡಿಯೋ ಮಾನಿಟೈಸ್ ಆಗೋದಿಲ್ಲ, ಕಾಪಿ ರೈಟ್ಸ್ ಆಗಿಬಿಡುತ್ತೆ. ಯೂಟ್ಯೂಬಲ್ಲಿ ಕೂಡ ಅಷ್ಟೇ, ಯೂಟ್ಯೂಬಲ್ಲಿ ವಿಡಿಯೋಗಳು ಪೋಸ್ಟ್ ಮಾಡೋವಾಗಲೂ ನೀವು ಯಾವುದಾದ್ರೂ ಮ್ಯೂಸಿಕ್ಗಳು ಹಾಕಿದ್ರೆ ಅಂದರೆ ಕಾಪಿ ರೈಟ್ಸ್ ಕ್ಲೈಮ್ ಆಗೋಗ್ಬಿಡುತ್ತೆ, ವಿಡಿಯೋ ಮಾನಿಟೈಸ್ ಆಗೋದಿಲ್ಲ. ಈಗ ಬನ್ನಿ ನಾನು ಹೇಗೆ ಅರ್ನ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಫೇಸ್ಬುಕ್ನಲ್ಲಿ 3 ಥರ ಪೇಮೆಂಟ್ ಅರ್ನ್ ಮಾಡ್ಕೋಬೋದು. ನಾನು ಮೊದಲು ಫೇಸ್ಬುಕ್ನಲ್ಲಿ ಅರ್ನ್ ಮಾಡಿದಾಗ ನನಗೆ 25,000 ಫಾಲೋವರ್ಸ್ ಆದಮೇಲೆ ನಾನು ಫೇಸ್ಬುಕ್ನಲ್ಲಿ ಅರ್ನ್ ಮಾಡಿದೆ. ಅಲ್ಲಿ ತನಕ ನಂದು ಯಾವುದೂ ವಿಡಿಯೋ ಮಿಲಿಯನ್ಸ್ ಹೋಗಿರಲಿಲ್ಲ. ಶುರುನಲ್ಲಿ ನಾನು 1-2 ವಿಡಿಯೋ ಮ್ಯೂಸಿಕ್ ಆ್ಯಡ್ ಮಾಡಿದೆ. ಅದೆಲ್ಲ ನನಗೊಂಥರ ಕಲಿಯೋದಕ್ಕೆ ಪಾಠ ಅನ್ನಿಸ್ತು. ಸೊ ಮ್ಯೂಸಿಕ್ ಹಾಕಿದ್ರಿಂದ ನನ್ನ ವಿಡಿಯೋಸ್ ಮಾನಿಟೈಸ್ ಆಗಿರಲಿಲ್ಲ. ಅದಾದಮೇಲಿಂದ ನಾನು ಯಾವುದೇ ರೀತಿ ಮ್ಯೂಸಿಕ್ ಹಾಕ್ದಿರ ನಾನು ಓನ್ ವಾಯ್ಸ್ ಕೊಟ್ಟೆ ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಗಿಂದ ನನಗೆ ಚಾನಲ್ ಮಾನಿಟೈಸ್ ಆಯಿತು. ಈಗ ಬನ್ನಿ ಪೇಮೆಂಟ್ ಹೇಗೆ ಅರ್ನ್ ಮಾಡೋದು ಅಂತ ನೋಡೋಣ. ಈಗ ಮೊದಲಿಗೆ ನೋಡಿ, ನನ್ನ ಫೇಸ್ಬುಕ್ ಪೇಜ್ನಲ್ಲಿದ್ದೀನಿ. ಇಲ್ಲಿ 3 ಡಾಟ್ಸ್ ಇದೆ, ಇದರಲ್ಲಿ ಬಂದಿದ್ದೀನಿ. ಇದ್ರ ಒಳಗಡೆ ಬಂದು ಇಲ್ಲಿ ಟರ್ನ್ ಪ್ರೊಫೆಷನಲ್ ಮೋಡ್ ಆಫ್ ಇದೆ, ನಂದು ಆನ್ ಇದೆ, ಅದರಿಂದ ಇಲ್ಲ ಆಫ್ ಅಂತ ಇದೆ. ನಿಮ್ಮದು ಆಫ್ ಇತ್ತು ಅಂದರೆ ಅದನ್ನು ನೀವು ಆನ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಪ್ರೊಫೆಷನಲ್ ಡ್ಯಾಶ್ಬೋರ್ಡಿಗೆ ಬರ್ತಾ ಇದ್ದೀನಿ. ಮಾನಿಟೈಸೇಷನ್ನಲ್ಲಿ ಬಂದಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಾನು ಯಾವ್ಯಾವ ರೀಲ್ಸಿಂದ ಅರ್ನ್ ಮಾಡ್ತಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಆ್ಯಡ್ಸ್ ಆನ್ ರೀಲ್, ಇದು ರೀಲ್ ವಿಡಿಯೋ ಪೋಸ್ಟ್ ಮಾಡ್ತೀನಲ್ಲ ಅದಕ್ಕೆ ಅರ್ನ್ ಮಾಡೋವಂಥ ಪೇಮೆಂಟ್. ನೋಡಿ, ಇಲ್ಲಿ ನನ್ನ ಪೂರ್ತಿ ರೀಲ್ಸ್ ಇದೆ. ಇಷ್ಟು ರೀಲ್ಸ್ಗಳನ್ನ ನಾನು ಪೋಸ್ಟ್ ಮಾಡಿದ್ದೀನಿ ನೋಡಿ. ಪ್ರತಿಯೊಂದು ವಿಡಿಯೋಗೂ ಕೂಡ ನೀವು ಗಮನಿಸ್ಬೋದು. ಕೆಲವೊಂದು ವಿಡಿಯೋಗಳಿಗೆ $4 ಬಂದಿದೆ, ಕೆಲವೊಂದು ವಿಡಿಯೋಗೆ $12 ಬಂದಿದೆ, ಕೆಲವೊಂದಕ್ಕೆ 1 ಬಂದಿದೆ, ಕೆಲವೊಂದಕ್ಕೆ $1 ಕೂಡ ಬಂದಿಲ್ಲ. ಸೊ ಈ ರೀತಿ ನೋಡಿ, ಇದು ನವೆಂಬರ್ ಮಂತಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನವೆಂಬರಿಂದ ಡಿಸೆಂಬರ್ ಮಂತ್ ತನಕ ಇಲ್ಲಿ ವಿಡಿಯೋಸ್ ಇದೆ. ಪ್ರತಿ ಸಾರಿ ಕೂಡ ಪೇಮೆಂಟ್ ಬರೋದು ನವೆಂಬರ್ ಮಂತ್ ಪೇಮೆಂಟ್ ಡಿಸೆಂಬರ್ ಎಂಡಿಗೆ ಬರುತ್ತೆ. ಸೊ ಇದರಲ್ಲಿ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅಂದರೆ ಒಟ್ಟು $118, $118.40
$118 ನಾನು ರೀಲ್ಸಲ್ಲಿ ಅರ್ನ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಬೋನಸ್. ಇದು ಬೋನಸ್ ಯಾವ ಥರ ಅಂದರೆ, ಇದು ನಾನು ಫೋಟೋಗಳನ್ನ ಪೋಸ್ಟ್ ಮಾಡ್ತೀನಿ, ಅದರಿಂದ ಕೂಡ ಪೇಮೆಂಟ್ ಅರ್ನ್ ಮಾಡ್ಕೋಬೋದು. ಇದು ಫೋಟೋಗಳನ್ನ ಪೋಸ್ಟ್ ಮಾಡಿರೋದ್ರಿಂದ ಬಂದಿರೋಂಥ ಪೇಮೆಂಟು. ಇದು ಬಂದು ಲಾಸ್ಟ್ ಮಂತ್ದು. ಈ ಮಂತಲ್ಲಿ ನಾನು ಸರಿಯಾಗಿ ಫೋಟೋಸ್ ಎಲ್ಲ ಹಾಕಿಲ್ಲ. ಈ ಮಂತಲ್ಲಿ 2 ಫೋಟೋ ಪೋಸ್ಟ್ ಮಾಡಿದ್ದೀನಿ ನೋಡಿ, 2 ಫೋಟೋ ಪೋಸ್ಟ್ ಮಾಡಿದ್ದೀನಿ. ಅದಕ್ಕೂ ಕೂಡ ಅರ್ನ್ ಆಗಿದೆ. ಇಲ್ಲಿ ಫೋಟೋಸ್ಗೂ ಕೂಡ ಇಲ್ಲಿ ಪೇಮೆಂಟ್ ಅರ್ನ್ ಆಗುತ್ತೆ. ಹಾಗೆ ಇದು ಲಾಂಗ್ ವಿಡಿಯೋ, ಇಲ್ಲಿ ನೀವು ಗಮನಿಸ್ಬೋದು. ಲಾಂಗ್ ವಿಡಿಯೋ ಟೋಟಲ್ ಅರ್ನಿಂಗ್ಸು $44. ಈಗ ನಾನು ನಿಮಗಿಲ್ಲಿ ಇದು ನನ್ನ ಈ ಮಂತ್ ಡಿಸೆಂಬರ್ ಮಂತ್ದು ಲಾಂಗ್ ವೀಡಿಯೋಸು. ಈ ಸಾರಿ ನಾನು ಹೆಚ್ಚಿಗೆ ಏನು ಲಾಂಗ್ ವಿಡಿಯೋ ಹಾಕೋಕ್ಕಾಗಲಿಲ್ಲ, ಆದ್ದರಿಂದ ಅಷ್ಟು ಹೆಚ್ಚಾಗೇನು ಅರ್ನ್ ಮಾಡೋಕ್ಕಾಗಲಿಲ್ಲ. ನೋಡಿ, ಇದು ನಾನು ಅರ್ನ್ ಮಾಡಿರೋಂಥ ಅಮೌಂಟು. ಸೊ ಫೇಸ್ಬುಕ್ನಲ್ಲಿ 3 ರೀತಿಯಲ್ಲಿ ನಾವು ಪೇಮೆಂಟ್ನ ಅರ್ನ್ ಮಾಡ್ಕೋಬೋದು. ಫೇಸ್ಬುಕ್ ತುಂಬಾ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಫಾಲೋವರ್ಸ್ ಕೂಡ ತುಂಬಾ ಚೆನ್ನಾಗಿ ಬರ್ತಾರೆ. ಹಾಗೆ ಒಳ್ಳೊಳ್ಳೆ ಕಂಟೆಂಟು, ಒಳ್ಳೊಳ್ಳೆ ವಿಡಿಯೋ ಪೋಸ್ಟ್ ಮಾಡಿದ್ರೆ ಖಂಡಿತ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ. ಫೇಸ್ಬುಕ್ನಲ್ಲಿ ಒಳ್ಳೆ ಪೇಮೆಂಟ್ಗಳನ್ನ ತೆಗಿಬೋದು ಕೂಡ. ಸುಮಾರು ಜನ ಲಕ್ಷಾಂತರ ರೂಪಾಯಿ ಫೇಸ್ಬುಕ್ಕಿಂದ ತೆಗಿತಾರೆ. ನಾನು ಇನ್ನೂ 1000ದಲ್ಲಿದ್ದೀನಿ. ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಹನಿ ಹನಿ ಸೇರಿದ್ರೆ ಹಳ್ಳ ಅಂತಾರಲ್ಲ, ಸೊ ಇಷ್ಟೇ ಸಾಕು. ಸೊ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮೇಲ್ಗಡೆ ಬರೋಣ ಅಂಥೇಳಿ ಇಷ್ಟೆಲ್ಲ ಸಾಧ್ಯ ಆಗಿರೋದು ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ. ಈಗ ಪೇ ಔಟ್ ತೊಗೋತಾ ಇದ್ದೀನಿ ನಾನು. ನೋಡಿ, ಒಟ್ಟು ನನಗೆ ಬಂದಿರೋಂಥ ಪೇಮೆಂಟ್ಸು. ನನಗೆ ಪೇಮೆಂಟ್ ಫೇಸ್ಬುಕ್ಕಿಂದ ಸ್ಟಾರ್ಟ್ ಆಗಿದ್ದು ಮಾರ್ಚ್ ತಿಂಗಳಿಂದ, 2024 ಮಾರ್ಚು. ನೋಡಿ, ಎಲ್ಲ ಪ್ರತಿಯೊಂದು ಪೇಮೆಂಟು ಕೂಡ ನನ್ನ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ನಾನೆಲ್ಲ ಪೇಮೆಂಟು ಕೂಡ ಡೈರೆಕ್ಟಾಗಿ ನನ್ನ ಅಕೌಂಟಿಗೆ ಬಂದುಬಿಡುತ್ತೆ. ಒಳ್ಳೆ ಪೇಮೆಂಟ್ ಸಿಗುತ್ತೆ. ನನ್ನ ಪರ್ಫಾರ್ಮೆನ್ಸ್ ನೋಡಿ ಹೇಗಿತ್ತು ಅಂತ. ಚೆನ್ನಾಗಿದ್ದಾಗ ನೋಡಿ, ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ ಒಳ್ಳೊಳ್ಳೆ ಪೇಮೆಂಟ್ ಆಗಿದೆ. ಯಾವಾಗ ಸ್ವಲ್ಪ ಡಲ್ ಆಗಿದೆ ಆಗ ಪೇಮೆಂಟ್ ಅಷ್ಟು ಸರಿಯಾಗಿ ಆಗಿಲ್ಲ. ನೋಡಿ, ನೀವು ಇಲ್ಲಿ ಗಮನಿಸ್ಕೋಬೋದು. ತುಂಬ ಒಳ್ಳೆ ಪೇಮೆಂಟ್ ಸಿಗುತ್ತೆ ಫೇಸ್ಬುಕ್ನಲ್ಲಿ. ಇದು ನನ್ನ ಫೇಸ್ಬುಕ್ ಪೇಮೆಂಟ್ ಡೀಟೇಲ್ಸ್ನ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೋಜಿಂದ ದುಡ್ಡು ಮಾಡ್ಬೋದಾ? ಖಂಡಿತ ಮೋಜ್ ಅಕೌಂಟಲ್ಲೂ ಕೂಡ ದುಡ್ಡು ಮಾಡ್ಬೋದು. ಮೋಜಲ್ಲಿ ಕ್ರಿಯೇಟರ್ ಆಗೋದಕ್ಕೆ 2 ತಿಂಗಳು ಟೈಮ್ ತಗೊಳ್ತಾರೆ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನೀವು ಅದರಲ್ಲಿ ಕೂಡ ಪೋಸ್ಟ್ ಮಾಡಬೇಕಾಗತ್ತೆ. ನಿಮ್ಗೆ ಅಡುಗೆ ಬಂದರೆ ಅಡುಗೆ, ಅಥವಾ ನೀವು ಓನ್ ಕಂಟೆಂಟ್ ಮಾಡೋ ಹಾಗಿದ್ರೆ ಕಂಟೆಂಟ್ ಕೂಡ ಹಾಕ್ಕೋಬೋದು. 2 ತಿಂಗಳಾದಮೇಲೆ ನಿಮ್ಮನ್ನು ಕ್ರಿಯೇಟರ್ ಮಾಡ್ತಾರೆ. ಅದಾದಮೇಲಿಂದ ನಿಮಗೆ ಪೇಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿ ಥರ್ಸ್ಡೇ ನಿಮಗೆ ಪೇಮೆಂಟ್ ಬರುತ್ತೆ. ಹಾಗೆ ಮೋಜ್ ಲೆನ್ಸ್ನೇ ಯೂಸ್ ಮಾಡಿ ನೀವು ಮಿನಿಮಮ್ ಅಂದರೂ ಕೂಡ ವಾರಕ್ಕೆ 4ರಿಂದ 5 ವಿಡಿಯೋನ ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಮೋಜಲ್ಲೂ ಕೂಡ ನೀವು ಪೇಮೆಂಟ್ ತಗೊಳ್ಳೋಂಥ ಅವಕಾಶ ಸಿಗುತ್ತೆ. ಮೋಜ್ ಲೆನ್ಸ್ನೇ ಯೂಸ್ ಮಾಡಿ. ಮೋಜಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಆ್ಯಪ್ ಕೂಡ ನಮ್ಗೆ ಇವಾಗ ತುಂಬಾ ಹೆಲ್ಪ್ಫುಲ್ ಆಗಿದೆ. ನಾವು ಮನೆಯಲ್ಲಿದ್ದೀವಿ, ಸೊ ನಾವು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅನ್ನೋಂಥವ್ರು ಇದನ್ನು ಖಂಡಿತ ಯೂಸ್ ಮಾಡಿಕೊಂಡು ಏನಾದರೂ ಒಂದನ್ನು ಸಾಧಿಸ್ಬೋದು. ಈಗ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ನಡೀತಾ ಇದೆ. ಪ್ರತಿಯೊಂದು ಕೂಡ ಸೇಲ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ಈಗ ಸೋಷಿಯಲ್ ಮೀಡಿಯಾ ಮೂಲಕನೇ ಮಾಡ್ತಾ ಇದ್ದಾರೆ. ಸೊ ಸೋಷಿಯಲ್ ಮೀಡಿಯಾನ ಎಷ್ಟಾಗುತ್ತೋ ಅಷ್ಟು ನಾವು ಒಳ್ಳೆ ರೀತಿಲಿ ಬಳಸ್ಕೊಳ್ಳೋಣ, ಒಳ್ಳೆ ರೀತಿಲಿ ಬೆಳೆಯೋಣ ಅಂತ ಹೇಳಿ ಬಯಸ್ತೀನಿ. ನಿಮ್ಗೇನಾದರೂ ನನ್ನನ್ನು ಪ್ರಶ್ನೆ ಕೇಳೋದಿತ್ತು, ನಿಮ್ಗೇನಾದರೂ ಡೌಟ್ಸ್ ಇತ್ತು, ಅದನ್ನು ಕೇಳೋದಿತ್ತು ಅಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮೆಲ್ಲ ಮೆಸೇಜ್ಗೂ ಕೂಡ ಖಂಡಿತ ರಿಪ್ಲೈ ಮಾಡ್ತೀನಿ. ಈಗ ನನ್ನ ಪೇಮೆಂಟ್ ಎಷ್ಟು ಬಂದಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನನಗೆ ಸಿಕ್ಕಂಥ ಯೂಟ್ಯೂಬ್ ಪೇಮೆಂಟು, ಮೊದಲನೇ ಪೇಮೆಂಟು, ತುಂಬಾ ಖುಷಿ ಆಗ್ತಾ ಇದೆ. ಪೇಮೆಂಟ್ ಎಷ್ಟು ಬಂದಿದೆ ಅಂತ ಹೇಳೋ ಹಾಗಿಲ್ಲ, ಆದರೆ ಈ ಪೇಮೆಂಟಲ್ಲಿ 1.5 ಗ್ರಾಮ್ನಷ್ಟು ಚಿನ್ನ ತಗೋಬೋದು. ಅಷ್ಟು ಪೇಮೆಂಟ್ ನನ್ನ ಯೂಟ್ಯೂಬ್ ಮೊದಲನೇ ಪೇಮೆಂಟು. ನಿಮ್ಮೆಲ್ಲರ ಸಪೋರ್ಟಿಂದ ಇದೆಲ್ಲ ಸಾಧ್ಯ ಆಗಿದೆ. ಹೀಗೆ ನನ್ನನ್ನು ಹೆಚ್ಚಿಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ. ಏನಾದರೂ ತಪ್ಪುಗಳಾದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ವಿಡಿಯೋ ಮಾಡೋವಾಗ ಹೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು ಅನ್ನೋದು ನನ್ನ ಉದ್ದೇಶ. ನಾನು ಯಾವುದೇ ರೀತಿ ನೆಗೆಟಿವ್ ಕಮೆಂಟ್ಸ್ಗಳಿಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಸೋಷಿಯಲ್ ಮೀಡಿಯಾ ಅಂದಮೇಲೆ ಇದೆಲ್ಲ ಕಾಮನ್ ಅಂಥೇಳಿ ಆಲ್ಮೋಸ್ಟ್ 99% ನಾನು
ನೆಗೆಟಿವ್ ಕಮೆಂಟ್ಸ್ನ ಕೇರ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನೆಗೆಟಿವ್ ಕಮೆಂಟ್ಸ್ ಇರ್ಬೋದು, ಪಾಸಿಟಿವ್ ಕಮೆಂಟ್ಸ್ ಇರ್ಬೋದು, ಎರಡನ್ನೂ ಹಾಕಿ ನಮ್ಮ ಜೊತೆ ರೆಗ್ಯುಲರಾಗಿ ನಮ್ಮ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅಷ್ಟೇ ಖುಷಿ ನಮಗೆ. ಹೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ. ಸೊ ಎಲ್ಲರಿಗೂ ಕೂಡ ನಾವು ನಮ್ಮನ್ನು ಮೆಚ್ಚಿಸೋಕ್ಕಾಗಲ್ಲ, ಎಲ್ರಿಗೂ ನಾವು ಇಷ್ಟ ಆಗಲೇಬೇಕು ಅಂತೇನಿಲ್ಲ. ಸೊ ಯಾರ್ಯಾರೆಲ್ಲ ನನ್ನನ್ನು ಇಷ್ಟಪಟ್ಟು ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಂದೆ ಯಾರ್ಯಾರು ವಿಡಿಯೋಗಳನ್ನ ಮಾಡಬೇಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ, ಖಂಡಿತ ಈಗಲೇ ಶುರು ಮಾಡಿ. ಈಗಲೇ ನಿಮ್ಗೇನು ಬರುತ್ತೋ ಅದರಲ್ಲಿ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಖಂಡಿತ ನಿಮ್ಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಯೂಟ್ಯೂಬ್ ಹೊಸದಾಗಿ ಮಾಡಿರೋ ಅಂಥವ್ರಿಗೆ ಹಾಗೆ ಮುಂದೆ ಮಾಡಬೇಕಂತಿರೋರಿಗೆಲ್ರಿಗೂ ಕೂಡ ಖಂಡಿತ ನನ್ನ ಸಪೋರ್ಟ್ ಇರುತ್ತೆ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.